ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ಅಜ್ಜಿ ಕಾಲದ್ದು ಉಗಿದ ಕಡುಬು ಅಥವಾ ಹಬೆಯಿಂದ ಬಯಸಿದ ಕಡುಬು ಥರದಕ್ಕೆ ಯಾವ ರೀತಿ ಮಾಡೋದು ತೋರಿಸ್ತೀನಿ. ನಮ್ಮ ಮನೆಯಾಗ ಎಷ್ಟು ಜನ ಇರ್ತೀವಿ ನೋಡ್ಕೊಂಡು ಗೋಧಿ ಹಿಟ್ಟು ತೊಗೋಬೇಕ್ರಿ. ನಾ 10ರಿಂದ 15 ಕಡುಬು ತೆಗೆದ್ರೊಳಗೆ ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಹಿಟ್ಟು ಮೆತ್ತಗೆ ನಾದ್ಕೋಬೇಕು. ಚಪಾತಿ ಹಿಟ್ಟದಕ್ಕಿಂತ ಮೆತ್ತಗೆ ನಾದ್ಬೇಕು ಹಿಟ್ಟು. ಅಂದ್ರೆ ಕಡುಬು ಟೇಸ್ಟ್ ಆಗ್ತವೆ. ಉಗಿದ ಕಡುಬು, ಹಬೆ ಕಡುಬು ಅಂತಾರೆ ಇವಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನೀವು ಭಾಳ ಸೂಪರ್ ಆಗ್ತವೆ. ಇದ್ರ ಜೊತೆ ಕಡಲೆ ಬೇಳೆದು ಬೆಲ್ಲದ ಬೇಳೆನೂ ಮಾಡ್ತಾರೆ. ಆಮೇಲೆ ಸಪ್ಪನ ಬ್ಯಾಳೆ ಇಲ್ಲಾಂದ್ರೆ ತುಪ್ಪ ಬೆಲ್ಲ ಹಾಕೊಂಡ್ರೂ ತಿನ್ಬೋದು ರೀ. ಭಾಳ ಟೇಸ್ಟ್ ಆಗ್ತವೆ, ಮೆತ್ತಗೆ ಆಗ್ತವೆ. ಮಕ್ಳಿಗೆ ವಯಸ್ಸಾದವ್ರಿಗೆ ಈ ಥರ ಮಾಡಿಕೊಟ್ಟಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಜರ ಹಿಟ್ಟು ತಿಕ್ಕಿ ಮೆತ್ತಗೆ ನಾದ್ಕೋಬೇಕ್ರಿ. ಚಪಾತಿ ಹಿಟ್ಟದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕು. ಒಂದು 5 ನಿಮಿಷ ರೆಸ್ಟ್ ಮಾಡಿರೋದು. ಈ ಕಡಾಯಿದಾಗ ನೀರು ಹಾಕಿಡ್ತೀನಿ. ಗ್ಯಾಸ್ ಮ್ಯಾಗ ನೀರು ಬಿಸಿ ಆಗಲಿ. ಈ ಥರ ಒಂದು ತೂತಿನ ಚಾಣಿ ಇಡಬೇಕ್ರಿ. ನಿಮ್ಮ ಮನ್ಯಾಗ ಇಡ್ಲಿ ಕುಕ್ಕರ್ ಇತ್ತಂದ್ರೆ ಇಡ್ಲಿ ಕುಕ್ಕರ್ದಾಗೂ ಮಾಡ್ಬೋದು. ಇದು ನೀರು ಬಿಸಿ ಆಗಲಿ ಅಷ್ಟೊತ್ತನ ನೀರು ಕುದಿ ಬರತ್ತನ ಈಗ ಕಡುಬು ಲಟ್ಟಿಸ್ಕೊತೀನಿ ರೀ. ನೀವು ಯಾವ ಸೈಜ್ ಮಾಡ್ತೀರಿ ನೋಡ್ಕೊಂಡು ಹಿಟ್ಟು ತೊಗೊಂಡು ಲಟ್ಟಿಸ್ಕೋಬೇಕ್ರಿ. ಎಣ್ಣೆ ಹೆಚ್ಚಿ ಲಟ್ಟಿಸ್ಬೇಕು ಕಡುಬು. ಈ ಥರ ಮಾಡಿ ನೋಡ್ರಿ ಒಂದ್ಸಲ. ಇದಕ್ಕೇನು ಭಾಳ ಟೈಮ್ನೂ ಹತ್ತಲ್ಲ ರೀ. ಒಂದು 10 ನಿಮಿಷದಾಗ ರೆಡಿ ಆಗಿಬಿಡ್ತಾವೆ. 10-15 ನಿಮಿಷದಾಗ ಮಾಡ್ಕೋಬೋದು ರೀ. ಈ ಥರ ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡ್ಕೊಂಡು ಲಟ್ಟಿಸ್ಬೋದು. ಎಣ್ಣೆ ಹೆಚ್ಚಿ ಲಟ್ಟಿಸ್ಬೇಕ್ರಿ. ಇದು ನಾ ಇಷ್ಟು ಲಟ್ಟಿಸ್ಕೊತೀನಿ. ಇದು 2 ಪದರಿಂಗ್ ಮಡಿಚಿಬಿಡ್ಬೇಕ್ರಿ. ಈ ಥರ ನೀರು ಬಿಸಿ ಆಗತ್ತನ ಲಟ್ಟಿಸ್ಕೊತೀನಿ ರೀ. ಅವಾಗೆಲ್ಲ ಜಾಸ್ತಿ ಮಾಡ್ತಿರು ಈ ರೀತಿ. ಈ ಥರ ಕಡುಬು ಅಜ್ಜಿ ಕಾಲದಾಗ ಜಾಸ್ತಿ ಮಾಡ್ತೀರಿ. ಈಗ ಯಾರು ಅಷ್ಟೊಂದು ಮಾಡಲ್ಲ ರೀ. ಈ ಥರ ಮಾಡಿ ನೋಡ್ರಿ ನೀವು. ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ. ನೀರು ಬಿಸಿ ಆಗತ್ತನ ಇದೇ ಥರ ಲಟ್ಟಿಸ್ಕೊತೀನಿ ರೀ ನಾ. ಈ ಥರ ಮಾಡ್ಕೊಂಡಿನಿ. ಈಗ ನೀರು ಬಿಸಿ ಆಗ್ಯಾವ, ನೀರು ಕುದಿಲತ್ತವ್ರಿ. ಈಗ ಹಾಕೋತೀನಿ ನೋಡ್ರಿ ಲಟ್ಟಿಸೋದು ಕಡುಬು. ಈ ಥರ ಇದ್ರೊಳಗೆ ಎಷ್ಟು ಹಿಡಿಸ್ತಾವ ನೋಡ್ಕೊಂಡು ಹಾಕೋಬೇಕು. ನಾನು ಸ್ವಲ್ಪ ದೊಡ್ಡ ಮಾಡೀನಿ. 3 ಆಗ್ತಾವ. 3 ಹಾಕ್ತೀನಿ ರೀ ನಾ. ಇಡ್ಲಿ ಪಾತ್ರೆಗೆ ಮಾಡಿದ್ರೆ ಜಾಸ್ತಿನೂ ಆಗ್ತಾವ. ಅದು ಕುದಿಯತನ ಮತ್ತೊಂದು ಸ್ವಲ್ಪ ಲಟ್ಟಿಸ್ಕೊತೀನಿ ರೀ. ಇದೇ ಥರ ಲಟ್ಟಿಸ್ಕೋಬೇಕು ರೀ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು. ಭಾಳ ಸೂಪರ್ ಆಗ್ತಾವ್ರಿ. ಮೆತ್ತಗೂ ಆಗ್ತಾವ್ರಿ ತಿನ್ನಕ್ಕೆ. ಇದೇ ಥರ ಲಟ್ಟಿಸ್ಕೊತೀನಿ ರೀ. ಈಗ ಕುದ್ದವರು ತೆಗಿತೀನಿ ನೋಡ್ರಿ. ಒಂದು 5ರಿಂದ 6 ನಿಮಿಷ ಆದ್ರೆ ಕುದ್ದು ಬಿಡ್ತಾವ್ರು ಕಡುಬು. ಕುದ್ದಿದ್ದಂದ್ರೆ ಹಿಂಗೆ ಮ್ಯಾಗ ಸ್ವಲ್ಪ ಉಪ್ಪದಂಗೆ ಆಗಿರ್ತಾವೆ ನೋಡ್ರಿ. ಕುದ್ದಾವ ನಾ ತಗೋತೀನಿ ಒಂದು ಪ್ಲೇಟ್ನಾಗ. ಭಾಳ ಟೇಸ್ಟ್ ಆಗ್ತಾವ್ರಿ ಈ ಥರ ಮಾಡಿದೆ ಅಂದ್ರೆ. ಎಲ್ಲ ತೆಗಿತೀನಿ ರೀ. ಇದೇ ಥರ ಎಲ್ಲ ಮಾಡ್ಕೊತೀನಿ ನಾನು ನೋಡ್ರಿ. ಎಷ್ಟು ಮೆತ್ತಗಾಗ್ಯಾವ. ಭಾಳ ಸೂಪರ್ ಆಗ್ತಾವ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.